ಅಂತಹ ಎಲ್ಲ ಸುತ್ತಮುತ್ತ ಶಾಲೆಯ ಸುತ್ತಮುತ್ತ ಊರಿನ ಪೋಷಕರೇ, ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಮಾತಾಡೋಕೆ ಎಲ್ಲ ಮಾತಾಡಿ ಮುಗಿಸಿದ್ದಾರೆ. ಎಲ್ರಿಗೂ ಸಹ ನಾವು ಮಕ್ಕಳಿಗೆ ಮಾನವೀಯತೆ ಮೌಲ್ಯಗಳನ್ನೇ ತುಂಬಬೇಕು ಅಂತಲೇ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯನೂ ಬೇಕು, ಮತ್ತು ಕಷ್ಟಗಳನ್ನು ತೋರಿಸಿ ಪೋಷಕರು ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲದನ್ನು ನಾವು ಅವ್ರಿಗೆ ಏನು ಕೇಳ್ತೀನಿ ಎಲ್ಲದನ್ನು ನಾವು ಕೊಡಿಸ್ತಾ ಹೋದಾಗೆ ಮಕ್ಕಳಿಗೆ ಕಷ್ಟದ ಅರಿವು ಗೊತ್ತಾಗಲ್ಲ. ಯಾವುದನ್ನು ನಾನು ಸಿಹಿಯನ್ನು ಏನು ತಗೊಳ್ತೀನೋ ಕಹಿಯನ್ನು ಅಷ್ಟೇ ಸಮವಾಗಿ ನಾವು ಆಹಾರವಾಗಿ ಉಪಯೋಗಿಸಬೇಕು. ಗೊತ್ತಿದೆಯಲ್ಲ, ಸಿಹಿಯನ್ನು ಹೆಚ್ಚಾಗಿ ನಾವು ತಿಂದರೆ ಏನಾಗುತ್ತೆ, ಮತ್ತು ಕಹಿ ಅದರಕ್ಕೆ ಒಂದು ಬೇಗ ನಾವು ಹಾಗಲಕಾಯಿ ತಿನ್ಬೇಕಂದ್ರೆ ಅದು ಕಹಿಯಾಗಿರುತ್ತೆ, ಅದು ಉದರಕ್ಕೆ ಏನಾಗಿರುತ್ತೆ, ಸಿಹಿಯಾಗಿರುತ್ತೆ. ಹಾಗೆ ಕಷ್ಟ ಮತ್ತು ಸುಖಗಳೆರಡು, ಮಕ್ಕಳಿಗೆ ಕಷ್ಟ ಸುಖ ಸಂತೋಷ ಎಲ್ಲದನ್ನು ಸಹ ಸಮವಾಗಿ ಹಂಚುತ್ತಾ ನಾವು ಮಕ್ಕಳುಗಳನ್ನು ಬೆಳೆಸಬೇಕು. ಈ ದಿನದಲ್ಲಿ ಓದಿನ ಜೊತೆಗೆ ಹೆಚ್ಚು ಮಕ್ಕಳಲ್ಲಿ ಏನು ನಾವು ಕಲಿಸ್ಬೇಕಾದ್ರೆ ಸಹಪಠ್ಯ ಚಟುವಟಿಕೆಗಳನ್ನು ಕಲಿಸ್ಬೇಕು. ಅನೇಕವಾದಂಥ ರೀತಿಯಲ್ಲಿ ಅನೇಕವಾದಂಥ ಅವರ ಒಂದು ಪ್ರತಿಭೆ ಒಂದೇ ರೀತಿಯಾಗಿಲ್ಲ. ನಾನು ಓದಲ್ಲ ಅಂತ ಮಕ್ಕಳನ್ನ ತಾಯಿಯಂದರು ತುಂಬ ಒಂದು ಪ್ರೋತ್ಸಾಹಿಸ್ತಾ ಇರ್ತಾರೆ. ಪ್ರೋತ್ಸಾಹಿಸಬೇಕು, ಜೊತೆಗೆ ಬೇರೆಯವರಿಗೆ ಹೋಲಿಸ್ಬಾರ್ದು ಅಷ್ಟೇ. ಪಕ್ಕದ ಮನೆ ಮಗುವಿಗೆ ನನ್ನ ಮಗುನ ಹೋಲಿಸ್ಬಾರ್ದು. ಹೇಗೆ ಅಂತಂದ್ರೆ ಅವ್ರ ಮಗು ಎಷ್ಟೊಂದು ಅವನು A+ ತೆಗೆದಿದ್ದಾನೆ, ನೀನು ಯಾಕೆ A ತೆಗೆದಿದೆಯಾ ಹಾಗೆ ಅಂತ ತುಂಬ ಅವರಿಗೆ ಅವಮಾನವನ್ನು ಮಾಡಬಾರ್ದು. ಅವನನ್ನು ಬೆನ್ನನ್ನು ತಟ್ಟಬೇಕು, ಆ ಮಗುನ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಮುಂದಿನ ಸಾರಿ ನೀನು ತೆಗೆದೀಯಪ್ಪ, ನಿನ್ನ ಕೈಲಿ ಆಗುತ್ತೆ ಅಂತ ನಾವು ಪ್ರೋತ್ಸಾಹಿಸಿದಾಗ ಆ ಮಗುಗೆ ಆಸಕ್ತಿ ಬರುತ್ತೆ. ಅವನು ಸಮಕ್ಕೆ ಹೋಗ್ತೀವಿ ಅಂತ ಅವರನ್ನು ನಾವು ಯಾವಾಗಲೂ ನಾವು ಇನ್ನೊಬ್ಬರನ್ನ ಹೋಲಿಸ್ಬಾರ್ದು. ಮಕ್ಕಳಲ್ಲಿ ಒಂದೊಂದು ಮಗುವಿನಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ನಮ್ಮ ಕೈಲಿರುವಂಥ ಬೆರಳುಗಳು 5 ಸಮವಾಗಿರಲ್ಲ. ಒಂದೊಂದು ಬೆರಳು ಎಷ್ಟು ಮಹತ್ವ, 5 ಬೆರಳುಗಳು ಸೇರಿದ್ರೆ ಒಂದು ಮುಷ್ಟಿ ಆಗುತ್ತೆ. 2 ಕೈಲಿರುವಂಥ 10 ಬೆರಳುಗಳು ಸೇರಿದ್ರೆ ಒಂದು ಚಪ್ಪಾಳೆ ಆಗುತ್ತೆ. ಒಂದು ಕೈಲಿ ಚಪ್ಪಾಳೆ ಆಗಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರು ನಾವು ಇಲ್ಲಿ ಎಷ್ಟು ಎಫೆಕ್ಟಿವ್ ಆಗ್ತಾರೋ ಪೋಷಕರ ಪಾತ್ರನೂ ಅಷ್ಟೇ ಮಹತ್ವದ್ದಾಗಿರುತ್ತೆ. ಇಲ್ಲಿ ಕಲಿಸಿದ ಮನೆಯಲ್ಲಿ ಆ ಮಗುನ ಸರಿಯಾದ ರೀತಿಯಲ್ಲಿ ನಾವು ಅದು ಏನು ಕಂತು ಬಂದಿದೆಯಾ, ಏನು ಹೋಮ್ವರ್ಕ್ ಮಾಡಿದೆಯಾ, ಏನು ನಮಗೆ ಡೈರಿ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ತೆಗೆಸುವಂಥ ಒಂದು ವ್ಯವಧಾನವನ್ನಾದರೂ ನಾವು ಇಟ್ಕೋಬೇಕಾಗುತ್ತೆ ಪೋಷಕರು. ಇದ್ರ ಜೊತೆಗೆ ಅವ್ರ ಮಗು ಇದ್ದ ಸಮಯದಲ್ಲಾದ್ರೂ ಮೊಬೈಲ್ ಬಿಟ್ಬೇಡಿ. ನೀವು ಬೇಕಾದ್ರೆ ಯಾವಾಗಾದ್ರೂ ಬಳಸ್ಕೊಳ್ಳಿ. ಆದರೆ ಮಗು ಇದ್ದಾಗ ಮಗುವಿನ ಸಮಯದಲ್ಲಿ ನೀವು ಒಂದು ಮಕ್ಕಳಾಗಿ ಅವ್ರ ಜೊತೆ ಪ್ರೋತ್ಸಾಹಿಸ್ಕೊಂಡು ಮಾತಾಡಿಕೊಂಡು 10 ವರ್ಷದ ಆಗಂತ 10 ವರ್ಷ ಆದಮೇಲೆ ಮಕ್ಕಳು ನಮ್ಗೆ ಯಾವಾಗಲೂ ಏನಾಗಿರ್ತಾರೆ, ಗೆಳೆಯರಾಗಿರಬೇಕು, ಫ್ರೆಂಡ್ಸ್ ರೀತಿಯಲ್ಲಿ ನೋಡಬೇಕು. ಒಂದು ಹೆಣ್ಣು ಮಗುನ ತಾಯಿ ಹೆಚ್ಚಿಗೆ ಯಾವುದೇ ಒಂದು ವಿಷಯನೇ ತಂದೆ ಜೊತೆಗೆ ಮಾತಾಡೋದು 10 ವರ್ಷದವರೆಗೂ ಮಾತ್ರ. ಅದು ತನ್ನ ಪ್ರೀತಿಯಿಂದ ತಂದೆ ಎದುರು ಏನು ಬೇಕಾದ್ರೂ ತಗ್ಗಿಸ್ಕೊಳುತ್ತೆ, ಮಾತಾಡುತ್ತೆ. ತಾಯಿ ಹತ್ರ ಅವಳ ಜೀವನ ಕೊನೆಯವರೆಗೂ ತಾಯಿ ಜೊತೆ ಅವಳ ಕಷ್ಟ ಸುಖಗಳನ್ನು ಹಂಚ್ತಾ ಹೋಗ್ತಾ ಇರ್ತಾಳೆ. ಅದಕ್ಕೆ ನೀವು ಏನೇ ಒಂದು ಶಾಲೆಯಿಂದ ಮನೆಗೆ ಬಂದಾಗಾದ್ರೂ ಏನಾದ್ರೂ ಏನು ಸಮಸ್ಯೆ ಆಯ್ತಪ್ಪ, ಏನು ತೊಂದರೆ ಇದೆ, ಯಾರು ಏನಂದ್ರು ಅನ್ನೋದನ್ನಾದ್ರೂ ಕೇಳಿ. ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಏನಾಗಿದೆ ನನ್ನ ಮಗು ಹತ್ರ ಒಂದು ಸ್ವಲ್ಪ ಮಾತಾಡೋಕ್ಕಾದ್ರೂ ಅವಕಾಶ ಕೊಡಿ. ಏನಾಗ್ತದೆ, ನಾವು ಎಲ್ಲರೂ ಒಂದು ಚೂಡ್ತಾ ಹೋದಾಗ ಅವಳು ಏನೇ ಒಂದು ಸಮಸ್ಯೆ ಆದ್ರೂ ಹೇಳಕ್ಕೆ ಹೋಗಲ್ಲ. ಯಾವುದೇ ಒಂದು ಕಿಡಿಗೇಡಿಗಳು ರೋಡಲ್ಲಿ ಮಾತಾಡ್ಸಿದ್ರು ಸಹ ಬಂದು ಹೇಳಿದಾಗ ನಾವು ಮೊದಲನೇ ದಿನದಲ್ಲೇ ಒಂದು ಸ್ಟೆಪ್ಪನ್ನು ತಗೊಂಡ್ರೆ ಮಗು ತುಂಬಾ ಒಂದು ಧೈರ್ಯ ಬರುತ್ತೆ. ಆಗ ಏನಾಗ್ತದೆ, ಈಗ ಒಂದು ಶಾಲೆಗಳಾಗಲಿ ಯಾರೇ ಆಗಲಿ ಎಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಮಗು ಒಂದು ತೊಂದರೆ ಅಂದರೆ ಅದನ್ನು ಕೇಳುವಂಥ ವ್ಯವಧಾನವನ್ನು ಇಟ್ಕೋಬೇಕು. ಆಗ ಒಂದಾದ್ರೂ ಕೇಳಬೇಕು. ಶಾಲೆಯಲ್ಲಿ ಎಲ್ಲ ಯಾವುದೇ ಸಮಯದಲ್ಲೂ ನಾವು ಅದನ್ನು ಪರಿಹರಿಸ್ಕೋಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ, ಏನೂ ಆಗಲ್ಲ ಬಿಡು, ನಾಳೆ ಕೇಳ್ತೀನಿ ಅಂತ ನಮ್ಮದೇ ಆದಂಥ ಒಂದು ಕೆಲಸದಲ್ಲಿ ನಾವು ತಲ್ಲೀನರಾಗ್ತೀವಿ. ಆ ಮಗು ಬರ್ತಾ ಸಫರ್ ಪಡ್ತಾ ಇರ್ತಾರೆ. ಏನು ಹೇಳಕ್ಕೆ ಹೋಗ್ಬಾರ್ದು, ಸುಳ್ಳು ಹೇಳೋದನ್ನು ಕಲಿತಾ ಹೋಗ್ತದೆ. ಅದನ್ನು ನಾವು ತಪ್ಪಿಸ್ಬೇಕು ಅಂದರೆ ನಾವು ಮಗು ಜೊತೆ ಹೆಚ್ಚು ಮಾತಾಡೋದನ್ನು ಕಲಿಬೇಕು. ಏನು ಸಮಸ್ಯೆ ಇದೆಯಪ್ಪ ಅಂತ ಕೇಳಬೇಕು. ಆ ಕೇಳಿದಾಗ ಮಾತ್ರ ಅದಕ್ಕೆ ಹೇಳೋಕ್ಕೆ ಸಂತೋಷ ಆಗ್ತದೆ. ಎಷ್ಟೋ ಅವಘಡಗಳು ಸಂಭವಿಸ್ತಾ ಇದ್ದೇವೆ. ಮಗುಗೆ ರಕ್ಷಣೆಯನ್ನು ನಮ್ಮ ಶಾಲೆಯಲ್ಲಿ ಯಾಕೆ ಸಿಗುತ್ತೋ ಹಾಗೆಯೇ ನಮ್ಮ ಹೊರಗಡೆಗೂ ಸಹ ರಕ್ಷಣೆ ಇರಬೇಕು. ಜೊತೆಯಲ್ಲಿ ಯಾವಾಗಲೂ ತಾಯಿ ಜೊತೆಯಲ್ಲಿ ಮಗುನ ಇಟ್ಕೊಂಡು ಮಕ್ಕಳನ್ನ, ಹೆಣ್ಣಾಗಲಿ ಗಂಡಾಗಲಿ ಎರಡೂ ಮಕ್ಕಳನ್ನ ಇಟ್ಕೊಂಡು ಬೆಳೆಸೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನಮ್ಮದೇ ಆದಂಥ ಮೊಬೈಲಲ್ಲಿ ನಾವು ಮುಳುಗಿ ಹೋಗ್ತೀವಿ. ಮಗು ಅದರ ಪಾಡಿಗೆ ಅದು ಯಾವುದೇ ಒಂದು ತೊಂದರೆ ಸಿಗಾಕೊಂಡಾಗಲೂ ಅದನ್ನು ನಿಭಾಯಿಸೋಕ್ಕಾಗಲಿ ಎಷ್ಟೋ ಮಕ್ಕಳುಗಳು ಇವತ್ತು ತುಂಬ ಸಫರ್ ಪಡ್ತಾ ಇದ್ದಾರೆ. ಮುಂದೆ ಅದಕ್ಕೆ ಪಶ್ಚಾತ್ತಾಪ ಪಡುವಂಥ ನಾವೇನು ಅದೇ ರೀತಿ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಈ ಶಾಲೆಯಲ್ಲಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಜೊತೆಗೆ ಇಲ್ಲಿ ಸಂಸ್ಥಾಪಕರಾದಂಥ ಗಿರೀಶರು ಮತ್ತು ಅವ್ರನ್ನ ತುಂಬ ಚೆನ್ನಾಗಿ ಶ್ರಮ ಪಟ್ಟು ಇಷ್ಟೊಂದು ಎಫೆಕ್ಟ್ ಆಗಿ ಇಷ್ಟೊಂದು ಪೋಷಕರು ಇವತ್ತು ನೋಡ್ತಾ ಇದ್ದೀವಿ ಅಂತಂದರೆ ಅವರ ಒಂದು ಶ್ರಮ ಕಡಿಮೆ ಅಂತ
ಸಾಧ್ಯ ಇಲ್ಲ. ಬೇರೆ ಏನಾದ್ರೂ ಕಟ್ಬೋದು, ಆದರೆ ಇಂಥ ಒಂದು ಶಾಲೆಯನ್ನು ಕಟ್ಟಲಿಕ್ಕೆ ಅಷ್ಟು ಸುಲಭ ಅಲ್ಲ. ಈಗ ಒಬ್ಬ ಡಾಕ್ಟರ್ ಆಗ್ಬೋದು, ಒಂದು ಹಾಸ್ಪಿಟ್ಲನ್ನು ಅದನ್ನು ಕಟ್ಬೋದು. ಅದೇ ರೀತಿ ಒಂದು ಅವ್ರಿಗೆ ಒಂದೇ ಒಂದು ಪೇಷಂಟ್ ಬಂದರೂ ಸಹ ಅವ್ರಿಗೆ ಎಷ್ಟೋ ದುಡ್ಡು ಸಿಗುತ್ತೆ ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ. ಆದರೆ ಶಾಲೆಯಲ್ಲಿ ಆ ರೀತಿ ಆಗಲ್ಲ. ಎಂತೆಂಥ ಪೋಷಕರ ಮಕ್ಕಳೆಲ್ಲ ಬರ್ತಾರೆ, ಅವರ ಕಷ್ಟಗಳೆಲ್ಲ ಇವರು ನೋಡ್ತಾ ಹೋಗ್ತಾರೆ. ಆದ್ರಿಂದ ಅಂತಹ ಮಕ್ಕಳಿಗೆಲ್ಲ ಇವರು ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಅಂತಹ ಒಂದು ಸಾಧನೆಯನ್ನು, ಒಂದು ಸಮಾಜಮುಖಿ ಕೆಲಸವನ್ನು ಇಲ್ಲಿ ಗಿರೀಶ್ ಸರ್ ಮತ್ತು ಅವ್ರ ಮನೆಯವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಖುಷಿ ಆಗುತ್ತೆ. ನಾನು ಇಲ್ಲಿವರೆಗೂ ನೋಡಿರಲಿಲ್ಲ, ಕಳೆದ ವರ್ಷ ಒಂದೇ ಮಿಂಚಿನ ಸಂಚಾರದಲ್ಲಿ ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಮತ್ತು ಅವರ ಸರಳತ್ವ ಇದೆಯಲ್ಲ, ಸರಳತನ, ಅದು ತುಂಬ ನನಗೆ ತುಂಬ ಖುಷಿ ಅಂತ, ತುಂಬ ಇಷ್ಟಪಡ್ತೀನಿ ಅವರ ಗುಣವನ್ನು. ಅವ್ರು ಇಷ್ಟೊಂದೆಲ್ಲ ಬೆಳೆಸಿದ್ರು ಸಹ ಗಿರೀಶ್ ಸರಲ್ಲಿ ಅವರು ಅಹಂಕಾರ ಬಂದಿಲ್ಲ, ಅಹಮನದವರಿಲ್ಲ. ಅವರು ಇದೊಂದು ಮಾಡಿದಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿಲ್ಲ. ಯಾವುದೋ ಪುಣ್ಯದ ಅವ್ರ ತಂದೆ ತಾಯಿ ಮಾಡಿದಂತಹ ಒಂದು ಫಲದ ಪೂಜಾ ಫಲ ಅವರಿಗೆ ಸಿಕ್ಕಿದೆ. ಇನ್ನು ಇದನ್ನೇ ಅವರು ಮುಂದುವರಿಸ್ಕೊಂಡವರು ಸಹ ಎಲ್ರಿಗೂ ಸಹ ದೇವಸ್ಥಾನ ಕಟ್ಬೋದು, ಆದರೆ ಇಂತಹ ಶಾಲೆಯನ್ನು ಕಟ್ಟೋದು ತುಂಬ ಸುಲಭ ಅಲ್ಲ. ಅಂತಹ ಒಂದು ಕಷ್ಟದ ಕೆಲಸವನ್ನು ಸುಲಭವಾಗಿ ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಆಯಸ್ಸೆಲ್ಲ ಕೊಡಲಿ ಅಂತ ಕೇಳ್ಕೊಡ್ತಾ, ಇಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಸಹ ಒಂದು ಸಹಿಸುವಂಥ ಶಕ್ತಿ ಕೊಡಲಿ, ಸಹನೆ ನೀನು ಹೆಚ್ಚು ಕೊಡಲಿ ಅಂತ ನಾನು ಕೇಳ್ತಾ, ಒಂದು ಮಗು ಹೊರಗಡೆ ಹೋದ್ರೆ ಎಷ್ಟು ಕಷ್ಟಗಳಿಗೆ, ನಮ್ಮ ಒಂದು ಮಗು ನೋಡ್ಕೊಳ್ಳೋಕೆ ಕಷ್ಟ ಆಗಿದೆ, ಆದರೆ ಅಷ್ಟು ಜನ ಮಕ್ಕಳುಗಳು ಮತ್ತು ಪೋಷಕರು ಟೀಚರ್ಸ್ ಎಲ್ಲ ನೋಡ್ಕೊಳ್ತಾರೆ. ಎಷ್ಟೊಂದು ಒಂದು ತಂದೆಯ ಸ್ಥಾನ ಅವರು ಅದನ್ನು ತುಂಬ ಕುಂತಾ ಇದ್ದಾರೆ ಅಂದರೆ ಇದಕ್ಕೊಂದು ಅರ್ಥ, ತುಂಬ ಅವರ ವ್ಯಕ್ತಿತ್ವ ಅಂತ ದೊಡ್ಡದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನೀವೆಲ್ಲರೂ ಸಹ ಮಕ್ಕಳು ಸಹ ಇದನ್ನು ಆಕ್ಟಿವಿಟಿಗಳನ್ನು, ಕಲ್ಚರಲ್ ಪ್ರೋಗ್ರಾಮನ್ನು ತುಂಬ ಖುಷಿ ಪಡ್ತಾ ಇದ್ದೀರಾ. ಅದನ್ನು ನೀವೆಲ್ಲ ಅದಕ್ಕೋಸ್ಕರನೇ ಪೋಷಕರು, ಯಾಕಂದರೆ ಆ ಮಗುವನ್ನು ಬೆಳೆಸಬೇಕು ನಾವು. ಇವತ್ತು ಎಂತೆಂತಹ ಹಳ್ಳಿಗಳಿಂದ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ, ಎಂತೆಂಥ ಪ್ರತಿಭೆಗಳನ್ನು ಹರಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿಂಗರ್ಸ್ ಆಗಿದ್ದಾರೆ. ಅಂಥಕ್ಕೆಲ್ಲ ಅವಕಾಶ ಕೊಡಿ, ಚಿವುಟಬೇಡಿ. ನಿನ್ನ ಕೈಲಿ ಆಗಲ್ಲ ಬಿಡು ಅಂತ ಹೇಳ್ಬೇಡಿ, ಸಪೋರ್ಟ್ ಮಾಡಿ. ನಿನ್ನ ಕೈಲಿ ಆಗತ್ತಮ್ಮ ಅಂತಂದ್ರೆ ಬೇಕಾದರೆ ಏನು ಬೇಕಾದ್ರೂ ಮಕ್ಕಳು ಮಾಡ್ತಾರೆ. ಅಂತಹ ಒಂದು ಪ್ರತಿಭೆ ನಮ್ಮ ಮಕ್ಕಳಿದೆ. ಏನಾದರೂ ಆಗಲಿ ನಮ್ಮ ಮಕ್ಕಳು ಮಾನವರಾಗಿ ಬದುಕಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಬಿದ್ದವ್ರನ್ನ ಎತ್ತಬೇಕು. ಅಂತಹ ಗುಣಗಳನ್ನು ನಮ್ಮ ಮಕ್ಕಳಿಗೆ ನಾವು ಬೆಳೆಸಬೇಕು. ಇವತ್ತು ನಮಗೆ ರೈತ ಒಂದು ಆಹಾರ, ನಮಗೆಲ್ಲ ದೇಶದ ಬೆನ್ನೆಲುಬು. ಅದೇ ರೀತಿ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ನಮ್ಮ ಮಕ್ಕಳು ಒಳ್ಳೆಯ ಸೈನಿಕ ಆಗೋಕ್ಕೆ ನಾವು ಕನಸನ್ನು ಕಾಣಬೇಕು, ಇಲ್ಲ ಒಳ್ಳೆಯ ರೈತನಾಗಲಿಕ್ಕೂ ಕನಸನ್ನು ಕಾಣಬೇಕು. ಯಾಕೆಂದರೆ ಅಷ್ಟು ಜನರನ್ನು ಸಾಕುವಂಥ ಶಕ್ತಿ ರೈತನಿಗೆ ಮಾತ್ರ ಇರುತ್ತೆ, ದೇಶವನ್ನು ರಕ್ಷಿಸುವಂಥ ಶಕ್ತಿ ಸೈನಿಕನಿಗಿರುತ್ತೆ. ಇಂತಹ ಮಕ್ಕಳುಗಳು ಈ ರೀತಿಯಲ್ಲಿ ಅವರ ಒಂದು ಕರ್ತವ್ಯವನ್ನು, ಅವರ ವೃತ್ತಿಯನ್ನು ಅವಲಂಬಿಸಿಕೊಂಡ್ರೆ ಅಂತಹ ತಂದೆ ತಾಯಿಗಳು ಧನ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಆಸೆ ಪಡೋಣ, ಕನಸನ್ನು ಕಾಣೋಣ. ನಮ್ಮ ಮಕ್ಕಳುಗಳು ಏನೇನು ಕನಸ್ಕೊಳ್ತಾರೆ ಅದನ್ನೆಲ್ಲ ನಾವು ನನಸು ಮಾಡೋಣ, ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲೋಣ ಎಲ್ಲರೂ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು